ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ನಾವು ಇವತ್ತು 38ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 38. ಕಶ್ಯಪ ಉವಾಚ ಅಪ್ರಾಯತ್ಯಾದಾತ್ಮನಸ್ತೆ ದೋಷಾನ್ ಮೌಹೂರ್ತಿ ಕಾದುತ ಮನ್ನಿದೇಶಾತಿಚಾರೇಣ ದೇವಾನಾಂ ಚಾತಿ ಹೇಲನಾದ್. ಅನುವಾದ. ವಿದ್ವಾಂಸರಾದ ಕಶ್ಯಪರು ಹೇಳಿದರು, ನಿನ್ನ ಮನಸ್ಸು ಕಲುಷಿತವಾದ್ದರಿಂದ, ಆ ಸಮಯವು ದೋಷಪೂರಿತವಾದುದರಿಂದ, ನನ್ನ ನಿರ್ದೇಶನಗಳನ್ನು ನಿರ್ಲಕ್ಷಿಸಿದ್ದರಿಂದ ಹಾಗೂ ದೇವತೆಗಳನ್ನು ನೀನು ಉಪೇಕ್ಷಿಸಿದ್ದರಿಂದ ಪ್ರತಿಯೊಂದು ಅಮಂಗಳಕರವಾಯಿತು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ದಿತಿ ತನ್ನ ಗಂಡನ ಮುಂದೆ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಾನು ಮಾಡಿರೋದು ತಪ್ಪು ಅಂತ ನನಗೆ ಗೊತ್ತಿದೆ, ಆದ್ರೆ ನನ್ನ ಗರ್ಭಕ್ಕೇನು ಆಗ್ಬಾರ್ದು, ಆ ರೀತಿ ನೀವು ಕೇಳ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಶಿವನ ಗುಣಗಾನವನ್ನು ಕೂಡ ಮಾಡ್ತಾ ಇದ್ದಾಳೆ. ಅಂದ್ರೆ ಒಂದೇ ಸಮಯದಲ್ಲಿ ಭಯಂಕರನಾಗಿರುವಂತಹ ಶ್ರೇಷ್ಠ ದೇವತೆಯೂ ಆಗಿರುವಂತಹ, ಸಕಲ ಐಹಿಕ ಬಯಕೆಗಳ ಪ್ರದಾಯಕನೂ ಆಗಿರುವಂತಹ, ಕೋಪ ಮಾಡ್ಕೊಂಡಿರುವಂತಹ ಶಿವನಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವನು ಸರ್ವಮಂಗಳಕರ ಮತ್ತೆ ಕ್ಷಮಾಶೀಲನಾದ್ರೂ ಕೂಡ ಅವನ ಕೋಪ ಇದೆಯಲ್ಲ, ಅದು ತಕ್ಷಣನೇ ಪ್ರಭಾವ ಬೀರ್ಬಿಡುತ್ತೆ. ಏನಾದ್ರೂ ಒಂದು ದಂಡನೆಯನ್ನ ಕೊಟ್ರೆ ಅದು ತಕ್ಷಣ ಪ್ರಭಾವ ಬೀರುತ್ತೆ. ಆಮೇಲೆ ನನ್ನ ತಂಗಿ ಸತಿ ಇದ್ದಾಳಲ್ಲ, ಅವಳ ಗಂಡನಾಗಿರುವಂತ, ನನ್ನ ಭಾವ ಕೂಡ ಆಗಿರುವಂತ ಶಿವ ನಮಗೆ ಪ್ರಸನ್ನವಾಗಿರ್ಲಿ. ಅಲ್ಲದೆ ಅವನು ಸಕಲ ಸ್ತ್ರೀಯರಿಗೂ ಕೂಡ ಆರಾಧಕ ಪ್ರಭು, ಸಕಲೈಶ್ವರ್ಯದ ಮೂರ್ತ ಸ್ವರೂಪನಾದ ಅವನು. ಸಾಮಾನ್ಯವಾಗಿ ಅನಾಗರಿಕರಾಗಿರ್ತಾರಲ್ಲ ಬೇಟೆಗಾರರು, ಅವರೇ ಸ್ತ್ರೀಯರನ್ನ ಕ್ಷಮಿಸ್ತಾರೆ. ಇನ್ನು ಅವನು ಅನುಗ್ರಹ ಮಾಡುವಂತವನು, ಅವನು ನಮ್ಮ ಮೇಲೆ ನಿಜವಾಗ್ಲೂ ಅನುಗ್ರಹವನ್ನ ತೋರಬಹುದು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಮೈತ್ರೇಯರು ಹೇಳ್ತಾರೆ, ತನ್ನ ಪತಿಯ ನೋವಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಭಯದಿಂದ ನಡುಗ್ತಾ ಇದ್ದಂತಹ ಪತ್ನಿ ದಿತಿಯನ್ನ ಉದ್ದೇಶಿಸಿ ಕಶ್ಯಪರು ಹೇಳ್ತಾರೆ, ನೋಡಿ, ಸಂಧ್ಯಾ ವಂದನೆಗಳನ್ನ ಅರ್ಪಿಸುವಂತ ತನ್ನ ದೈನಿಕ ಕರ್ತವ್ಯಗಳಿಂದ ಕಶ್ಯಪರು ಚ್ಯುತಿಯಾಗಿರೋದನ್ನ, ಅಂದ್ರೆ ಅದನ್ನ ಮಾಡಕ್ಕಾಗ್ಲಿಲ್ಲ ಅವ್ರ ಕೈಯಲ್ಲಿ ಅವತ್ತು. ಅದೆಲ್ಲ ಅವಳಿಗೆ ಗೊತ್ತಿದೆ. ಆದ್ರೂ ಕೂಡ ಈ ಜಗತ್ತಲ್ಲಿ ನನ್ನ ಮಕ್ಕಳು ಕ್ಷೇಮವಾಗಿರ್ಬೇಕು ಅಂತ ಅವಳು ಇಷ್ಟಪಡ್ತಾಳೆ. ಈಗ ಮುಂದುವರೆದು ಕಶ್ಯಪರು ಹೇಳ್ತಾರೆ, ನಿನ್ನ ಮನಸ್ಸು ಕಲುಷಿತವಾಗೋಗಿತ್ತು. ಆ ಸಮಯ ಅಂದ್ರೆ ನೀನು ಕೇಳ್ಕೊಂಡಿಯಲ್ಲ, ಆ ಸಮಯ ಅದು ದೋಷಪೂರಿತವಾಗಿತ್ತು. ಮತ್ತೆ ನಾನು ಹೇಳಿದ್ದನ್ನ ನೀನು ಕೇಳಲೇ ಇಲ್ಲ, ನೀನು ನಿರ್ಲಕ್ಷ್ಯ ಮಾಡಿದೆ. ಮತ್ತೆ ದೇವತೆಗಳನ್ನು ಕೂಡ ನೀನು ಉಪೇಕ್ಷೆ ಮಾಡಿದೀಯಾ. ಅಂದ್ರೆ ಅಲ್ಲಿ ದೇವತೆಗಳಿಗೂ ಕೂಡ ನೀನು ಬೆಲೆ ಕೊಡ್ಲಿಲ್ಲ. ಅದಕ್ಕೋಸ್ಕರನೇ ಎಲ್ಲವೂ ಕೂಡ ಅಲ್ಲಿ ಅಮಂಗಳವೇ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಈ ವಿಷಯದ ಬಗ್ಗೆ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸಮಾಜದಲ್ಲಿ ಒಳ್ಳೆಯ ಸಂತಾನಕ್ಕೆ ನಿಬಂಧನೆಗಳೇನೆಂದ್ರೆ, ಪತಿಯು ಧಾರ್ಮಿಕ ಹಾಗೂ ವಿಧಿ ತತ್ವಗಳನ್ನ ಶಿಸ್ತಿನಿಂದ ಪಾಲಿಸುವಂತಹವನಾಗಿರಬೇಕು, ಹಾಗೂ ಪತ್ನಿಯು ಆತನಿಗೆ ವಿಧೇಯಳಾಗಿರಬೇಕು. ಧಾರ್ಮಿಕ ನಿಯಮಗಳಿಗೆ ಅನುಸಾರವಾದ ಸಂಭೋಗವು ಕೃಷ್ಣ ಪ್ರಜ್ಞೆಯ ಸಂಕೇತವೆಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅಂದ್ರೆ ಅರ್ಥ ಏನು? ಇಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆ ಸಂತಾನ ಬೇಕು ಅಂತಂದ್ರೆ ಅದಕ್ಕೊಂದು ನಿಬಂಧನೆಗಳಿದೆ. ಏನು? ತನ್ನ ಪತಿ ಇರ್ತಾನಲ್ಲ, ಅವನು ಧಾರ್ಮಿಕನಾಗಿರ್ಬೇಕು. ಮತ್ತೆ ವಿಧಿ ತತ್ವಗಳನ್ನ, ಅಂದ್ರೆ ಏನು, ವೇದಗಳಲ್ಲಿ ಏನೆಲ್ಲ ವಿಧಿಗಳಿದೆಯೋ ಅದನ್ನೆಲ್ಲ ಅವನು ಶಿಸ್ತಿನಿಂದ ಪಾಲಿಸುವಂತವನು ಆಗಿರ್ಬೇಕು. ಮತ್ತೆ ಪತ್ನಿ ಏನ್ ಮಾಡ್ಬೇಕು? ಗಂಡ ಏನು ಹೇಳ್ತಾನೋ ಅದನ್ನ ಕೇಳುವಂತವಳು, ಅಂದ್ರೆ ವಿಧೇಯಳಾಗಿರ್ಬೇಕು ಅಂತ ಹೇಳಿದ್ದಾರೆ. ಸೊ ಧಾರ್ಮಿಕ ನಿಯಮಗಳಿಗೆ ಅನುಸಾರವಾಗಿ ನಾವು ಸಂಭೋಗ ಮಾಡ್ತೀವಲ್ವಾ, ಅದು ಕೃಷ್ಣ ಪ್ರಜ್ಞೆಯ ಸಂಕೇತ ಅಂತ ಅಂದ್ಬಿಟ್ಟು ಭಗವದ್ಗೀತೆನಲ್ಲಿ ಭಗವಂತ ಸ್ವಯಂ ಹೇಳಿದಾನೆ. ಅಂದ್ರೆ ಏನು? ಭಗವಂತನೇ ಹೇಳಿರುವಂತ ಮಾತದು. ಏನ್ ಹೇಳಿದಾನೆ ಅದ್ರ ಬಗ್ಗೆ 7ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಹೇಳಿದಾನೆ. ಯಾವ ಶ್ಲೋಕ ಅಂತಂದ್ರೆ ಬಲಂ ಬಲವತಾಂ ಚಾಹಂ ಅಂತಿದೆಯಲ್ಲ, ಆ ಶ್ಲೋಕ. ಅದ್ರಲ್ಲಿ ಏನ್ ಹೇಳಿದಾನ ಅವನು? ನಾನು ರಾಗ ಮತ್ತೆ ಕಾಮಗಳಿಲ್ಲದ ಬಲಶಾಲಿಗಳ ಬಲ, ನಾನು ಧರ್ಮ ವಿರುದ್ಧವಲ್ಲದ ಕಾಮ. ನೋಡಿ, ಧರ್ಮಕ್ಕೆ ವಿರುದ್ಧವಾಗಿಲ್ದೇ ಇರುವಂತ ಕಾಮ ನಾನು ಅಂತ ಹೇಳಿದಾನೆ. ಅಂದ್ರೆ ಇಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ಅವಳು ನಡ್ಕೊಂಡ್ಲು ಅಲ್ವಾ. ಧರ್ಮಕ್ಕೆ ಅನುಕೂಲವಾಗಿದ್ದಾಗ ಅದು ನಿಜವಾಗ್ಲೂ ಭಗವಂತ ಹೇಳಿರುವಂಥದ್ದು, ನಾನೇ ಅದು ಅಂತ ಹೇಳಿದಾನೆ ಕಾಮ.
ಅದಕ್ಕೋಸ್ಕರನೇ ನಾವು ಧರ್ಮಕ್ಕೆ ಅನುಗುಣವಾಗಿ ನಡ್ಕೊಂಡ್ಬಿಟ್ರೆ, ಭಗವಂತ ಹೇಳ್ದಾಗ ನಡ್ಕೊಂಡ್ಬಿಟ್ರೆ ನಮ್ಗೆ ಯಾವುದೇ ತೊಂದರೆಗಳು ಇರೋದಿಲ್ಲ. ಸಂಭೋಗಕ್ಕೆ ತೊಡಗುವ ಮುನ್ನ ಪತಿಪತ್ನಿಯರಿಬ್ಬರೂ ತಮ್ಮ ಮನಸ್ಸಿನ ಸ್ಥಿತಿ, ವಿಶಿಷ್ಟ ಕಾಲ, ಗಂಡನ ನಿರ್ದೇಶನ ಹಾಗೂ ದೇವತೆಗಳಿಗೆ ವಿಧೇಯರಾಗಿರುವುದು ಇವುಗಳನ್ನು ಗಮನಿಸಬೇಕು. ವೇದಕಾಲೀನ ಸಮಾಜದ ಪ್ರಕಾರ ಲೈಂಗಿಕ ಜೀವನಕ್ಕೆ ಪ್ರಶಸ್ತವಾದ ಸೂಕ್ತ ಸಮಯವಿರುತ್ತದೆ. ಅದನ್ನು ಗರ್ಭಾಧಾನ ಕಾಲವೆಂದು ಕರೆಯಲಾಗಿದೆ. ದಿತಿ ಈ ಎಲ್ಲ ನಿಯಮಗಳನ್ನು ನಿರ್ಲಕ್ಷಿಸಿದ್ದಳು. ಹೀಗಾಗಿ ಅವಳು ಒಳ್ಳೆಯ ಸಂತಾನಾಪೇಕ್ಷೆಯುಳ್ಳವಳಾದರೂ ಅವಳ ಪುತ್ರರು ಬ್ರಾಹ್ಮಣ ಪುತ್ರರಾಗಲು ಅರ್ಹರಾಗಿರುವುದಿಲ್ಲ ಎಂದು ತಿಳಿಸಲಾಯಿತು. ಅಂದ್ರೆ ಇಲ್ಲಿ ಗಂಡು ಹೆಣ್ಣು ಸೇರೋದನ್ನ ಬರೀ ಇಂದ್ರಿಯ ತೃಪ್ತಿಗೋಸ್ಕರ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ನಿಜವಾಗ್ಲೂ ಅದು ಮಾಡೋದು ಒಳ್ಳೆಯ ಸಂತಾನವನ್ನ ಪಡಿಬೇಕು ಅಂತ. ಈ ಸೃಷ್ಟಿ ಕಾರ್ಯದಲ್ಲಿ ಭಗವಂತನಿಗೆ ನಾವು ನಮ್ಮ ಸೇವೆಯನ್ನ ಸಲ್ಲಿಸೋದಕ್ಕೋಸ್ಕರ. ಈಗ ಸಂಭೋಗಕ್ಕೆ ತೊಡಗೋದಕ್ ಮುಂಚೆ ಪತಿಪತ್ನಿಯರಿಬ್ರು ಕೂಡ ತಮ್ಮ ಮನಸ್ಸಿನ ಸ್ಥಿತಿ ಆಗಿರಬಹುದು, ಯಾವ ಕಾಲದಲ್ಲಿ ಸೇರ್ತೀವಿ ಅದನ್ನ, ಮತ್ತೆ ಹೆಂಡತಿ ಗಂಡನ ಒಂದು ಮಾತನ್ನ ಕೇಳೋದು, ಮತ್ತೆ ದೇವತೆಗಳಿಗೆ ನಾವು ವಿಧೇಯರಾಗಿರುವುದು, ಇದನ್ನೆಲ್ಲ ಗಮನಿಸ್ಬೇಕಾಗಿರುತ್ತೆ. ವೇದಕಾಲೀನ ಸಮಾಜದ ಪ್ರಕಾರ ನೋಡಿ, ವೇದಕಾಲೀನ ಸಮಾಜ ಅಂತ ಹೇಳಿದ್ದಾರೆ. ಅವರು ಹೇಳೋ ಪ್ರಕಾರ ಏನು ಅಂತಂದ್ರೆ, ಲೈಂಗಿಕ ಜೀವನಕ್ಕೆ ಪ್ರಶಸ್ತವಾಗಿರುವಂತ ಒಂದು ಸಮಯ ಅನ್ನೋದಿರುತ್ತೆ. ಅದನ್ನ ಗರ್ಭಾಧಾನ ಕಾಲ ಅಂತ ಕರೀತಾರೆ. ಆದ್ರೆ ದಿತಿ ಏನ್ ಮಾಡಿದ್ಲು, ಯಾವ ನಿಯಮವನ್ನು ಪಾಲನೆ ಮಾಡ್ಲಿಲ್ಲ. ಅವಳು ನಿರ್ಲಕ್ಷಿಸಿದ್ಲು, ತನ್ನ ಗಂಡ ಹೇಳಿದ ಮಾತನ್ನೂ ಕೇಳಲಿಲ್ಲ. ಅದಕ್ಕೋಸ್ಕರ ಏನಾಯ್ತು, ಈಗ ಒಳ್ಳೆ ಸಂತಾನ ಬೇಕು ಅಂತ ಅವಳು ಇಷ್ಟಪಟ್ರೆ ಅದು ಖಂಡಿತವಾಗ್ಲೂ ಆಗೋದಿಲ್ಲ. ಅವಳು ಮಕ್ಕಳು ತನ್ನ ಗಂಡ ಬ್ರಾಹ್ಮಣನ ಆಗಿದ್ರು ಬ್ರಾಹ್ಮಣ ಮಕ್ಕಳು ಆಗ್ತಾರೆ ಅನ್ನೋದಕ್ಕೆ ಅವಳು ಅರ್ಹತೆಯನ್ನ ಪಡೆದಿರ್ಲಿಲ್ಲ. ಅಂದ್ರೆ ತನ್ನ ಮಕ್ಕಳು ಬ್ರಾಹ್ಮಣರೇ ಆಗಿರ್ಬೇಕು ಅಂದ್ರೆ ಅವಳು ಈ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಂಡ್ಲು, ಗಂಡನ ಮಾತನ್ನು ಕೇಳಿಲ್ಲ. ಆ ಸಮಯದಲ್ಲಿ ಅಂದ್ರೆ ಯಾವ ಸಮಯದಲ್ಲಿ ಮಾಡಬಾರದು ಅಂತ ಕೆಲಸವನ್ನು ಅವಳು ಮಾಡಿದ್ಲು. ಹೀಗಾಗಿ ಅವಳಿಗೆ ಒಳ್ಳೆ ಮಕ್ಕಳು ಹುಡ್ತಾರೆ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಬ್ರಾಹ್ಮಣನ ಪುತ್ರ ಯಾವಾಗಲೂ ಬ್ರಾಹ್ಮಣನಾಗಿಯೇ ಇರುವುದಿಲ್ಲ ಎಂಬ ಸ್ಪಷ್ಟ ಸೂಚನೆ ಇಲ್ಲಿದೆ. ಅಂದ್ರೆ ಇಲ್ಲಿ ಬ್ರಾಹ್ಮಣನ ಹೊಟ್ಟೆಲ್ ಹುಟ್ಟಿದ ತಕ್ಷಣ ಬ್ರಾಹ್ಮಣನೇ ಹುಟ್ಟುಬಿಡ್ತಾನೆ ಅಂತ ಹೇಳೋದಕ್ ಸಾಧ್ಯನೇ ಇಲ್ಲ. ಅದಕ್ಕಿಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾರೆ ನೋಡಿ. ರಾವಣ ಮತ್ತೆ ಹಿರಣ್ಯ ಕಶುಪುವಿನಂತಹ ವ್ಯಕ್ತಿಗಳು ಬ್ರಾಹ್ಮಣರಾಗಿ ಹುಟ್ಟಿದರೂ ಅವರನ್ನು ಬ್ರಾಹ್ಮಣರೆಂದು ಸ್ವೀಕರಿಸಲಿಲ್ಲ. ಏಕೆಂದರೆ ಅವರ ಜನನಕ್ಕೆ ಅವರ ತಂದೆ ವಿಧಿ ನಿಯಮಗಳನ್ನು ಸರಿಯಾಗಿ ಪಾಲಿಸಿರಲಿಲ್ಲ. ಅಂತಹ ಮಕ್ಕಳನ್ನು ದಾನವರು ಅಥವಾ ರಾಕ್ಷಸರು ಎಂದು ಕರೆಯುತ್ತಾರೆ. ನೋಡಿದ್ರ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ರಾವಣ ಮತ್ತೆ ಹಿರಣ್ಯ ಕಶುಪು ಇಂಥ ವ್ಯಕ್ತಿಗಳು ಬ್ರಾಹ್ಮಣರಾಗಿ ಹುಟ್ಟಿದ್ರು ಕೂಡ ಅವರನ್ನ ಬ್ರಾಹ್ಮಣರು ಅಂತ ಸ್ವೀಕಾರ ಮಾಡಲಿಲ್ಲ, ಅವರನ್ನ ರಾಕ್ಷಸರು ಅಂತಾನೆ ಕರೀತಾರಲ್ವಾ. ಯಾಕೆ ಅಂತಂದ್ರೆ ಅವರ ಜನನಕ್ಕೆ ಅವರ ತಂದೆ ವಿಧಿ ನಿಯಮಗಳನ್ನ ಸರಿಯಾಗಿ ಪಾಲಿಸಿರಲಿಲ್ಲ. ಅಂತ ಮಕ್ಕಳನ್ನ ದಾನವರು ಅಥವಾ ರಾಕ್ಷಸರು ಅಂತ ಕರೀತಾರೆ. ಹಾಗಾದ್ರೆ ಈ ಕಲಿಯುಗದಲ್ಲಿ ಹುಟ್ಟಿರುವಂತ ಬೇಕಾದಷ್ಟು ಮಕ್ಕಳು ರಾಕ್ಷಸರು ಅಂತಾನೆ ಕರೆಸ್ಕೊಳ್ಳೋದು. ಯಾಕೆ ಅಂದ್ರೆ ಈಗ ಈ ಕಾಲದಲ್ಲಿ ತಂದೆ ತಾಯಿ ಯಾವ ರೀತಿ ಯಾವ ನಿಯಮಗಳು ಧಾರ್ಮಿಕ ಪಾಲನೆ ಯಾವುದೂ ಮಾಡಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಇಷ್ಟೆಲ್ಲ ರಾಕ್ಷಸರೇ ಇರೋದು. ಈಗ ನಮಗೆ ಮನುಷ್ಯರಾಗಿ ಕಾಣಿಸ್ತಾ ಇರುವಂತ ಎಲ್ಲರೂ ಕೂಡ ರಾಕ್ಷಸರೇ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮಲ್ಲಿ ರಾಕ್ಷಸತ್ವ ಅನ್ನೋದು ಇದೆ ಅಲ್ವಾ. ಹೊಟ್ಟೆ ಕಿಚ್ಚು, ಬೇರೆಯವ್ರನ್ನ ನೋಡಿದ್ರೆ ಹೊಟ್ಟೆ ಉರಿ ಪಟ್ಕೊಳ್ಳೋದು, ಆಮೇಲೆ ಹಿಂಸೆ ಕೊಡೋದು, ಮೋಸ ಮಾಡೋದು, ಸುಳ್ಳು ಹೇಳೋದು, ಇದೆಲ್ಲ ರಾಕ್ಷಸರಿಗಿರುವಂಥ ಗುಣಗಳು. ಅದೆಲ್ಲ ನಮ್ಮಲ್ಲಿ ಇರುತ್ತೆ ಈಗ ಅಲ್ವಾ. ಹಿಂದಿನ ಯುಗಗಳಲ್ಲಿ ಶಿಸ್ತು ಪಾಲನೆಯ ಉಪೇಕ್ಷೆಯಿಂದಾಗಿ ಒಬ್ಬಿಬ್ಬರು ರಾಕ್ಷಸರಿದ್ದರು. ಆದರೆ ಕಲಿಯುಗದಲ್ಲಿ ಲೈಂಗಿಕ ಜೀವನದಲ್ಲಿ ಶಿಸ್ತು ಎಂಬುದೇ ಇಲ್ಲ. ಹೀಗಾಗಿ ಹೇಗೆ ತಾನೇ ಒಳ್ಳೆಯ ಸಂತಾನವನ್ನು ನಿರೀಕ್ಷಿಸಬಹುದು? ಖಂಡಿತವಾಗಿಯೂ ಅನಪೇಕ್ಷಿತ ಮಕ್ಕಳು ಸಮಾಜದಲ್ಲಿ ಸಂತೋಷಕ್ಕೆ ಕಾರಣರಾಗುವುದಿಲ್ಲ. ಆದರೆ ಕೃಷ್ಣ ಪ್ರಜ್ಞೆಯ ಚಳುವಳಿಕೆಯ ಮೂಲಕ ದೇವರ ಪವಿತ್ರ ನಾಮವನ್ನು ಜಪಿಸುತ್ತಾ ಅವರು ಮಾನವ ಮಟ್ಟಕ್ಕೆ ಏರಬಲ್ಲರು. ಇದೇ ಮಾನವ ಸಮಾಜಕ್ಕೆ ಚೈತನ್ಯ ಮಹಾಪ್ರಭುಗಳು ನೀಡಿರುವ ಅದ್ವಿತೀಯ ಕೊಡುಗೆ. ನೋಡಿ, ಇಲ್ಲಿ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಹಿಂದಿನ ಯುಗಗಳಲ್ಲಿ ಶಿಸ್ತು ಪಾಲನೆಯನ್ನ ಎಲ್ಲರೂ ಮಾಡ್ತಿದ್ರು, ಯಾರೋ ಕೆಲವರು ಮಾತ್ರ ಉಪೇಕ್ಷೆ ಮಾಡ್ತಿದ್ರು, ಅದರಿಂದ ಒಬ್ಬಿಬ್ರು ರಾಕ್ಷಸರು ಇದ್ರು. ಆದ್ರೆ ಕಲಿಯುಗದಲ್ಲಿ ಲೈಂಗಿಕ ಜೀವನದಲ್ಲಿ ಶಿಸ್ತು ಅನ್ನೋದೇ ಇಲ್ಲ. ಮದುವೆ ಮಾಡ್ಕೊಂಡಿರೋರೆಲ್ಲ ಮಾಡ್ಕೊಳ್ದೇನೆ ಲೈಂಗಿಕ ಜೀವನದಲ್ಲಿ ಅವರು ತೊಡಗಿರ್ತಾರೆ.
ಹೀಗಾಗಿ ಹೇಗೆ ತಾನೇ ಒಳ್ಳೆ ಸಂತಾನವನ್ನ ನಿರೀಕ್ಷಿಸಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಕ್ವಶನ್ ಮಾಡ್ತಾ ಇದ್ದಾರೆ ಗುರುಗಳು. ಖಂಡಿತವಾಗ್ಲೂ ಕೂಡ ಇಲ್ಲೆಲ್ಲ ಅನಪೇಕ್ಷಿತ ಮಕ್ಕಳೇ ಇರೋದು. ಅಂಥ ಮಕ್ಕಳಿಂದ ಸಮಾಜದಲ್ಲಿ ಸಂತೋಷ ಸಿಗುತ್ತೆ ಅಂತಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ದಾರೆ, ಕೃಷ್ಣ ಪ್ರಜ್ಞೆ ಅನ್ನುವಂಥ ಚಳುವಳಿಯ ಮೂಲಕ ದೇವರ ಪವಿತ್ರ ನಾಮಗಳನ್ನ ಜಪಿಸ್ತಾ ಅವರು ಮನುಷ್ಯರ ಮಟ್ಟಕ್ಕೆ ಏರ್ಬೋದು. ಈಗ ರಾಕ್ಷಸರಾಗಿದ್ದಾರಲ್ವಾ, ಅಂಥವರೆಲ್ಲ ಮನುಷ್ಯರ ಮಟ್ಟಕ್ಕೆ ಬರಬೇಕು ಅಂತಂದ್ರೆ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು. ಇದು ಚೈತನ್ಯ ಮಹಾಪ್ರಭುಗಳು ಮನುಷ್ಯ ಸಮಾಜಕ್ಕೆ ಕೊಟ್ಟಿರುವಂತ ಒಂದು ಅದ್ವಿತೀಯವಾದಂತಹ ಕೊಡುಗೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಮಾಡ್ತಾ ಇರೋ ಹಾಗೆ ನಮ್ಮ ಮನಸ್ಸನ್ನ ನಾವು ತೊಡಗಿಸ್ಬೇಕು. ಪ್ರತಿನಿತ್ಯ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ನಮ್ಮಲ್ಲಿರುವಂಥ ರಾಕ್ಷಸತ್ವ ಎಲ್ಲ ಹೋಗಿ ನಾವು ಒಬ್ಬ ಮನುಷ್ಯರಾಗೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ದೇವತೆಗಳಾಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಮೊದಲು ನಾವು ಮನುಷ್ಯರಾಗಬೇಕಲ್ವಾ. ಪ್ರಾಣಿಗಳಿಗಿರುವಂಥ ಎಲ್ಲ ಗುಣಗಳು, ಪ್ರಾಣಿಯಾದ್ರೂ ಒಂದೊಂದ್ಸರಿ ಒಳ್ಳೆ ಗುಣ ಇರುತ್ತೆ, ಆದರೆ ಮನುಷ್ಯನಲ್ಲಿ ಎಷ್ಟು ಕೆಟ್ಟ ಗುಣಗಳು ತುಂಬಿದೆ ಅಂತಂದ್ರೆ ಅದೆಲ್ಲ ಹೊರಗಡೆ ಬಂದ್ಬಿಡಬೇಕು, ನನ್ನಲ್ಲಿ ಒಂದು ಕೆಟ್ಟ ಗುಣ ಇರಬಾರ್ದು ಅಂತಂದ್ರೆ ಅದಕ್ಕಿರೋದು ದೇವರ ಪವಿತ್ರ ನಾಮಗಳನ್ನ ಜಪಿಸುವಂಥದ್ದು. ಅದಕ್ಕೋಸ್ಕರ ನಾವೆಲ್ಲರೂ ಆ ಭಗವಂತನ ನಾಮಸ್ಮರಣೆಯನ್ನ ಜಪಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.